ರಾಯಚೂರು ನಗರದಲ್ಲಿ ನಿರಂತರ 21 ವರ್ಷಗಳ ಸೇವೆಯಲ್ಲಿ ನಿಮ್ಮ ಬಾಲಂಕು ಆಸ್ಪತ್ರೆ. ರಾಯಚೂರಿನ ಜನರೇ ಗಮನಿಸಿ, ನಿಮ್ಮ ಪ್ರೀತಿಯ ಆದೋನಿಸ್ ಬ್ರಾಂಡ್ ಹ್ಯಾಪ್ ಈಗ ನಿಮ್ಮ ನಗರದಲ್ಲಿ. ಪುರುಷರ, ಮಹಿಳೆಯರ, ಮಕ್ಕಳ ಎಲ್ಲಾ ರೀತಿಯ ಫ್ಯಾಷನ್ ಬಟ್ಟೆಗಳು ಒಂದೇ ಕಡೆ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಮೆಗಾ ನ್ಯೂಸ್. ಮೊದಲಿಗೆ ಹೆಡ್ಲೈನ್ಸ್. ಸಿರವಾರದಲ್ಲಿ KRIDL ಅಭಿಯಂತರ ವಿರುದ್ಧ ಸಚಿವ NS ಬೋಸರಾಜು ಬೆದರಿಕೆ, ರಾಜ್ಯಪಾಲರಿಗೆ ದೂರು. ರೈತರಿಗೆ ಬೆಳೆ ನಷ್ಟ ಪರಿಹಾರ ನೀಡದ ರಾಜ್ಯ ಸರ್ಕಾರದ ವಿರುದ್ಧ ಜಿಲ್ಲಾ ಮತ್ತು ತಾಲೂಕು ಕೇಂದ್ರಗಳಲ್ಲಿ ಬಿಜೆಪಿ ಪ್ರತಿಭಟನೆ, ವೀರನಗೌಡ ಲೆಕ್ಕಿಹಾಳ್. ನಗರದ ಸಾರ್ವಜನಿಕರ ಸಮಸ್ಯೆಗಳ ಪರಿಹಾರಕ್ಕೆ ಡಾಕ್ಟರ್ ಶಿವರಾಜ್ ಪಾಟೀಲ್ ಆಯುಕ್ತರ ಭೇಟಿ, ತ್ವರಿತ ಕ್ರಮಕ್ಕೆ ಸೂಚನೆ. ಪರಿಶಿಷ್ಟ ಜಾತಿಗಳ ಒಳ ಮೀಸಲು ಜಾರಿಗೆ ಸರ್ಕಾರ ನಿರಾಸಕ್ತಿ, ಡಿಸೆಂಬರ್ 6ರಂದು ಸಿದ್ದರಾಮನ ಹುಂಡಿಯಿಂದ ಮೈಸೂರಿಗೆ ಕಾಲ್ನಡಿಗೆ, ಡಿಸೆಂಬರ್ 12ರಂದು ಮೈಸೂರಿನಲ್ಲಿ ಸಮಾವೇಶ, ಶಿವರಾಯ್ ಅಕ್ಕರಿಕಿ. ಮತ್ತು ತುರುವಿಯಾಳ ಪಟ್ಟಣ ಪಂಚಾಯಿತಿ ಖಾಲಿಯಾದ 4 ಸ್ಥಾನಗಳಿಗೆ ಡಿಸೆಂಬರ್ 12ರಂದು ಚುನಾವಣೆ ನಿಗದಿ. ಜಿಲ್ಲೆಯ ಸಿರವಾರದಲ್ಲಿ ಇತ್ತೀಚೆಗೆ KRIDL ಇಂಜಿನಿಯರಿಂಗ್ ಬಹಿರಂಗವಾಗಿ ನಿಂದಿಸುವ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸಚಿವ NS ಬೋಸರಾಜು ವಿರುದ್ಧ ನಿವೃತ್ತ ನ್ಯಾಯಾಧೀಶರಿಂದ ತನಿಖೆ ನಡೆಸಿ ಕ್ರಮ ಕೈಗೊಳ್ಳಬೇಕೆಂದು ಒತ್ತಾಯಿಸಿ ಸಾಮಾಜಿಕ ಕಾರ್ಯಕರ್ತ ದಿನೇಶ್ ಕಲ್ಲಳ್ಳಿ ಎಂಬುವರು ರಾಜ್ಯಪಾಲರಿಗೆ ದೂರು ನೀಡಿದ್ದಾರೆ. 1 ಕೋಟಿ ರಸ್ತೆ ಕಾಮಗಾರಿಯ ಕುರಿತಂತೆ ಸಿರವಾರ KRIDL ಇಂಜಿನಿಯರ್ ಹನುಮಂತರಾಯ ಎಂಬುವವರಿಗೆ ಸಾರ್ವಜನಿಕವಾಗಿ ಕಟ್ಟಿ ಹಾಕಿ ಒದೆಯುವುದಾಗಿ ಬೆದರಿಸಿ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡುತ್ತಿದೆ. ಆದರೆ ಕೆಲಸ ವಿಳಂಬವಾಗಿರುವ ಮಾಹಿತಿ ಪಡೆಯುವುದು, ನಿರ್ವಹಿಸುವಂತೆ ಅಧಿಕಾರಿಗಳಿಗೆ ನಿರ್ದೇಶನ ನೀಡುವುದು ಸಚಿವರ ಜವಾಬ್ದಾರಿಯಾಗಿದೆ. ಆದರೆ ಅವಧಿಯನ್ನು ಸಾರ್ವಜನಿಕರ ಸಮ್ಮುಖದಲ್ಲಿ ಅಸಂವಿಧಾನಿಕ ಪದಗಳನ್ನು ಬಳಸಿ ಅವಾಚ್ಯವಾಗಿ ನಿಂದಿಸಿರುವುದು ಅಧಿಕಾರ ದುರುಪಯೋಗ, ಸಂವಿಧಾನ 14, 21, 311 ಹಾಗೂ BNS ಸೆಕ್ಷನ್ 351, 352 ಉಲ್ಲಂಘನೆಯಾಗಿದೆ. ಸಚಿವರಾಗಿ ಅಸಂವಿಧಾನಿಕ ಪದಗಳನ್ನು ಬಳಸಿ ನಿಂದಿಸಿದ್ದಾರೆ. ಆಡಳಿತಾತ್ಮಕ ವ್ಯವಸ್ಥೆಯಲ್ಲಿ ಅಧಿಕಾರಿಗಳ ಮೇಲೆ ಒತ್ತಡ ಹೇಳಿ ಕಾನೂನಾತ್ಮಕವಾಗಿ ಕೆಲಸ ತೆಗೆದುಕೊಳ್ಳಬೇಕು. ಸ್ವತಂತ್ರ ತನಿಖೆ ನಡೆಸಿ ರಾಜ್ಯ ಸರ್ಕಾರಕ್ಕೆ ಕ್ರಮಕ್ಕೆ ಶಿಫಾರಸು ಮಾಡಬೇಕೆಂದು ಆಗ್ರಹಿಸಿದ್ದಾರೆ. ಸಚಿವ ಸ್ಥಾನದಲ್ಲಿರುವವರು ಜನರ ಮಧ್ಯೆ ಅಧಿಕಾರಿಗಳಿಗೆ ಬೆದರಿಸಿ ಭಯ ಉಂಟು ಮಾಡಿರುವುದು ಅಪರಾಧವಾಗಿದ್ದು ಕೂಡಲೇ ಕ್ರಮಕ್ಕೆ ಸೂಚಿಸಬೇಕೆಂದು ದೂರಿನಲ್ಲಿ ಒತ್ತಾಯಿಸಿದ್ದಾರೆ. ರಾಜ್ಯ ಸರ್ಕಾರ ರೈತರ ಸಮಸ್ಯೆಗಳಿಗೆ ಸ್ಪಂದಿಸುವಲ್ಲಿ ವಿಫಲವಾಗಿದ್ದು ಅತಿವೃಷ್ಟಿಯಿಂದ ಹಾನಿಗೆ ಗುರಿಯಾದ ರೈತರಿಗೆ ಪರಿಹಾರ ಒದಗಿಸುವ ನಿಟ್ಟಿನಲ್ಲಿ ವಿಳಂಬ ಹಾಗೂ ತುಂಗಭದ್ರಾ ಎಡದಂಡೆ ಕಾಲುವೆ ಅಚ್ಚುಕಟ್ಟು ಪ್ರದೇಶಕ್ಕೆ 2ನೇ ಬೆಳೆಗೆ ನೀರು ಕೊಡಿ, ಇಲ್ಲ ಪ್ರತಿ ಎಕರೆಗೆ 25,000 ರೂಪಾಯಿ ಪರಿಹಾರ ನೀಡಲು ಆಗ್ರಹಿಸಿ ನಾಳೆಯಿಂದ ಜಿಲ್ಲೆಯ ಎಲ್ಲಾ ತಾಲೂಕು ಕೇಂದ್ರಗಳಲ್ಲಿ ಹೋರಾಟ ನಡೆಸಲಾಗುತ್ತದೆ ಎಂದು ಬಿಜೆಪಿ ಜಿಲ್ಲಾಧ್ಯಕ್ಷ ವೀರನಗೌಡ ಲೆಕ್ಕಿಹಾಳ್ ಹೇಳಿದರು. ಅವರಿಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ರೈತರು ಭತ್ತ, ಹತ್ತಿ, ತೊಗರಿ, ಮೆಕ್ಕೆಜೋಳ ಬೆಲೆ ಇಲ್ಲದೆ ಕಂಗಾಲಾಗಿದ್ದಾರೆ. ಖರೀದಿ ಕೇಂದ್ರಗಳನ್ನು ಪ್ರಾರಂಭಿಸಿ ಖರೀದಿ ಮಾಡಬೇಕಾದ ಸರ್ಕಾರ ಅಧಿಕಾರ ಕಚ್ಚಾಟದಲ್ಲಿ ತೊಡಗಿದೆ. ತುಂಗಭದ್ರಾ ಜಲಾಶಯ ಕ್ರಸ್ಟ್ ಗೇಟ್ ಅಳವಡಿಸಲು ದೊರೆದ ಸಮಯದಲ್ಲಿ ಗೇಟ್ ಅಳವಡಿಸದೆ ವಿಳಂಬ ಮಾಡುತ್ತಿದೆ. 2ನೇ ಬೆಳೆಗೆ ನೀರು ಹರಿಸಲು ಅವಕಾಶವಿದ್ದರೂ ಜಲಾಶಯ ಭದ್ರತೆ ಹೆಸರಿನಲ್ಲಿ ರೈತರಿಗೆ ವಂಚಿಸಲಾಗುತ್ತಿದೆ. ಸರ್ಕಾರ ರೈತ, ಕಾರ್ಮಿಕರ, ಮಹಿಳಾ ವಿರೋಧಿಸಿ ನೀತಿ ಖಂಡಿಸಿ ಸದನ ಒಳಗೆ ಮತ್ತು ಹೊರಗೆ ಬಿಜೆಪಿ ಪ್ರತಿಭಟನೆ ನಡೆಸಲಿದೆ. ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಭ್ರಷ್ಟಾಚಾರ, SET, TSP ಅನುದಾನ ದುರ್ಬಳಕೆ ಸೇರಿ ಭ್ರಷ್ಟಾಚಾರದಲ್ಲಿ ಸರ್ಕಾರ ಮುಳುಗಿದೆ. ರೈತ ಪರ ಹೋರಾಟಕ್ಕೆ ಜನರು ಬೆಂಬಲಿಸಿ ಭಾಗವಹಿಸುವಂತೆ ಮನವಿ ಮಾಡಿದರು. ರಾಜ್ಯದ ರೈತರ ಸಮಸ್ಯೆಗಳನ್ನು ಇಟ್ಕೊಂಡು ಇವತ್ತು ಅತಿವೃಷ್ಟಿಯಿಂದ ಹಾನಿಯಾಗಿರ್ತಕ್ಕಂಥ ಬೆಳೆಗೆ ಪರಿಹಾರ ಕೊಡುವುದರಲ್ಲಿ ವಿಳಂಬ ಆಗಿರ್ತಕ್ಕಂಥದ್ದು. ಇವತ್ತು ರಾಜ್ಯಾದ್ಯಂತ ರೈತರು ಮೆಕ್ಕೆಜೋಳದ ಖರೀದಿ ಕೇಂದ್ರಗಳನ್ನು ಆರಂಭಿಸದೇ ಇರತಕ್ಕಂಥದ್ದು ಹಾಗೂ
ಇಲ್ಲಿ ಹತ್ತಿ ಖರೀದಿ ಕೇಂದ್ರಗಳನ್ನು ಹಿಡ್ಕೊಂಡು ಇವತ್ತು ಜೋಳ, ಭತ್ತ, ತೊಗರಿ ಈ ರೀತಿ ಕೇಂದ್ರಗಳ ತೆರವಿಕೆಯಲ್ಲಿ ವಿಳಂಬ ಧೋರಣೆಯನ್ನು ತೆಗೆದುಕೊಂಡಿರ್ತಕ್ಕಂಥದ್ದು ಹಾಗೂ ನಮ್ಮ ರೈತರ ಜೀವನಾಡಿಯಾಗಿರ್ತಕ್ಕಂಥ ತುಂಗಭದ್ರಾದ ಎರಡನೇ ಬೆಳೆಗೆ ನೀರು ಈಗಾಗಲೇ 80 TMC ನೀರು ಕೂಡ ಇದ್ರೂ ಕೂಡ ಇವತ್ತು ಎರಡನೇ ಬೆಳೆಗೆ ನೀರಿಲ್ಲ ಅಂತಕ್ಕಂಥದ್ದನ್ನು ಘೋಷಣೆಯನ್ನ ಮಾಡಿದೆ. ಇವತ್ತು ಕ್ರಶ್ ಗೇಟ್ ವಿಚಾರದಲ್ಲಿ ಬಹಳ ವಿಳಂಬವಾಗಿರ್ತಕ್ಕಂಥ ನೀತಿಯನ್ನ ಅನುಸರಿಸಿ ಇನ್ನೂವರೆಗೂ ಗೇಟ್ನ ರಿಪೇರಿ ಕಾರ್ಯಕ್ಕೆ ಬಹಳ ವಿಳಂಬ ಮಾಡಿದ್ದಾರೆ. ಇವತ್ತು ಅದರ ದೃಷ್ಟಿಯಿಂದ ನೀವೇನಾದರೂ ಬೆಳೆಗೆ ನೀರು ಕೊಡದೆ ಹೋದರೆ ನಮಗೆ ಎಕರೆಗೆ 25,000 ರೂಪಾಯಿ ಪರಿಹಾರವನ್ನು ಕೊಡಬೇಕು ರಾಜ್ಯ ಸರ್ಕಾರ. ಇವು ಹಲವಾರು ವಿಷಯಗಳನ್ನ ಇಟ್ಟುಕೊಂಡು ಇವತ್ತು ನಾವು ಜಿಲ್ಲೆಯಾದ್ಯಂತ ನಾಳೆಯಿಂದ ಪ್ರತಿ ತಾಲೂಕು ಕೇಂದ್ರಗಳಲ್ಲಿ ಹೋರಾಟವನ್ನು ಆರಂಭ ಮಾಡ್ತಾ ಇದ್ದೇವೆ. ಜಿಲ್ಲಾ ಕೇಂದ್ರದಲ್ಲೂ ಕೂಡ ಒಂದು ಬೃಹತ್ ಪ್ರತಿಭಟನೆಯನ್ನ ಜಿಲ್ಲೆಯ ರೈತರೊಂದಿಗೆ ನಮ್ಮ ಭಾರತೀಯ ಜನತಾ ಪಾರ್ಟಿ ಕೈಗೆತ್ತಿಕೊಳ್ಳಿದೆ. ಇಡೀ ರಾಜ್ಯಾದ್ಯಂತ ರೈತರ ಸಮಸ್ಯೆಗಳನ್ನ ಇಟ್ಕೊಂಡು ಇವತ್ತು ಹೋರಾಟ ಆರಂಭವಾಗಿದೆ. ನಾವೆಲ್ಲ ಈ ಸರ್ಕಾರವನ್ನ ಎಚ್ಚರಿಸುವ ರೀತಿಯಲ್ಲಿ ಹೋರಾಟವನ್ನು ಆರಂಭ ಮಾಡಿದ್ದೇವೆ. ಸದನದ ಒಳಗೆ ಏನು ಬೆಳಗಾವಿ ಅಧಿವೇಶನ ನಡೀತಾ ಇದೆ, ಆ ಸದನದ ಒಳಗೂ ಕೂಡ ಭಾರತೀಯ ಜನತಾ ಪಾರ್ಟಿಯ ಎಲ್ಲ ಶಾಸಕರು ಅದರ ಹೋರಾಟವನ್ನು ಕೈಗೆತ್ತಿಕೊಂಡಿದ್ದಾರೆ. ಒಟ್ಟಾರೆ ಈ ಭ್ರಷ್ಟ ಕಾಂಗ್ರೆಸ್ ಸರ್ಕಾರ ಜನ ವಿರೋಧಿ, ರೈತ ವಿರೋಧಿ, ದಲಿತ ವಿರೋಧಿ, ಕಾರ್ಮಿಕ ವಿರೋಧಿ ಎಲ್ಲ ವಿರೋಧಿಗಳನ್ನು ಇಟ್ಕೊಂಡು ಬರೀ ಪಂಚ ಗ್ಯಾರಂಟಿ ಹೆಸರಿನಲ್ಲಿ ಇವತ್ತ ವಾಲ್ಮೀಕಿ ಹಗರಣದಿಂದ ದುಡ್ಡು ಹೋಯಿತು, ಇವತ್ತು SCP TSP ಹಣವನ್ನ ದುರ್ಬಳಕೆ ಆಯಿತು. ಈಗ ಹಲವಾರು ವಿಷಯಗಳನ್ನ ಇಟ್ಕೊಂಡು ಇವತ್ತು ಬೃಹತ್ ಹೋರಾಟವನ್ನ ಸದನದ ಹೊರಗಡೆ ಮತ್ತು ಒಳಗಡೆ ಇವತ್ತು ಭಾರತೀಯ ಜನತಾ ಪಕ್ಷ ಇಡೀ ರಾಜ್ಯಾದ್ಯಂತ ಮಾಡಲಿದೆ. ಈ ಹೆಚ್ಚಿನ ಮಾಹಿತಿಯನ್ನ ನಮ್ಮ ಮಾಜಿ ಸಂಸದ BV ನಾಯಕ್ ಮಾತನಾಡಿ, ರಾಜ್ಯ ಸರ್ಕಾರ ಜವಾಬ್ದಾರಿಯುತವಾಗಿ ನಡೆಯದೆ ರೈತರ ಸಮಸ್ಯೆಗಳಿಗೆ ಸ್ಪಂದಿಸುವಲ್ಲಿ ವಿಫಲವಾಗಿದೆ. ಒಂದು ಕಡೆ ಅತಿವೃಷ್ಟಿ, ಮತ್ತೊಂದು ಕಡೆ ಜಲಾಶಯದಲ್ಲಿ ನೀರಿದ್ದರೂ ಬಳಸಿಕೊಳ್ಳದಂತೆ ತಡೆಯಲಾಗುತ್ತಿದೆ. NDRF ಮತ್ತು SDRF ನಿಯಮಗಳಂತೆ ಪರಿಹಾರ ನೀಡುತ್ತಿಲ್ಲ. ಕೇಂದ್ರ ಸರ್ಕಾರ ರಾಜ್ಯ ಮನವಿ ಆಧರಿಸಿ ಪರಿಹಾರ ಒದಗಿಸಲಿದೆ ಎಂದರು. ಕೂಡಲೇ ಹತ್ತಿ, ಭತ್ತ, ತೊಗರಿ, ಮೆಕ್ಕೆಜೋಳ, ಈರುಳ್ಳಿ ಖರೀದಿ ಕೇಂದ್ರಗಳನ್ನು ಪ್ರಾರಂಭಿಸಿ ನೆರವಿಗೆ ಧಾವಿಸಬೇಕು ಎಂದರು. ರಾಜ್ಯಾದ್ಯಂತ ಅತಿವೃಷ್ಟಿಯಿಂದ ಬಹಳಷ್ಟು ಬೆಳೆಗಳು ಎಲ್ಲ ಜಿಲ್ಲೆಗಳು ಹಾಳಾದರೂ ಸಹ ಸರ್ಕಾರ ರೈತರ ನೆರವಿಗೆ ಧಾವಿಸಿದೆ. ಬರಿಯ ಅಧಿಕಾರದ ಆಂತರಿಕ ಕಚ್ಚಾಟದಲ್ಲಿ ಈ ಕಾಂಗ್ರೆಸ್ ಸರ್ಕಾರ ರೈತರ ಕಷ್ಟಕ್ಕೆ ಧಾವಿಸಬೇಕಾಗಿತ್ತು, ಅವರಿಗೆ ಭರವಸೆ ಕೊಡಬೇಕಾಗಿತ್ತು, ಅವ್ರಿಗೆ ಆಶಾಕಿರಣವಾಗಿ ಬರಬೇಕಾಗಿತ್ತು. ಸರ್ಕಾರ ಆ ಕೆಲಸವನ್ನು ಮಾಡಿದೆ. ಮತ್ತು ಬರೀ ಅಧಿಕಾರ ಮತ್ತು ಸ್ವಾರ್ಥ ರಾಜಕಾರಣಕ್ಕೋಸ್ಕರ ಈ ರಾಜ್ಯದ ರೈತರನ್ನು ಬಲಿಕೊಟ್ಟಿರುವಂಥದ್ದು ವಿಪರ್ಯಾಸ. ಅದರ ಜೊತೆಗೆ ವಿಶೇಷವಾಗಿ ನಮ್ಮ ಕೊಪ್ಪಳ ಮತ್ತು ರಾಯಚೂರು ಜಿಲ್ಲೆಯ ಜೀವನ ನಡೆಯುವಂಥ ತುಂಗಭದ್ರಾ ಎರಡನೇ ಬೆಳೆಗೆ ರೈತರಿಗೆ ನೀರನ್ನು ಕೊಡದೆ ಕಾಲುವೆಯಲ್ಲಿ ನಮ್ಮ ನದಿಯಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ನೀರಿನ ಸಂಗ್ರಹ ಇದ್ದರೂ ಸಹ ಕ್ರಸ್ಟ್ ಗೇಟ್ ನೆಪದಲ್ಲಿ ಇವತ್ತು ಒಂದು ಸಂಪೂರ್ಣವಾಗಿ ಒಂದು ಬೆಳೆಯನ್ನು ರೈತರ ಕೈಗೆ ಸಿಗದೇ ಇರುವಂತೆ ಮಾಡುವ ರೀತಿಯಲ್ಲಿ ಈ ರೀತಿ ಒಂದು ಕಡೆ ಅತಿವೃಷ್ಟಿ, ಒಂದು ಕಡೆ ನೀರಿನ ಸಂಗ್ರಹ ಇದ್ರೂ ಸಹ ನೀರನ್ನು ಕೊಡದೆ ಈ ಸರ್ಕಾರ ರೈತರಿಗೆ ಮತ್ತು ವಿಶೇಷವಾಗಿ ನಮ್ಮ ಭಾಗಕ್ಕೆ ಬಹಳಷ್ಟು ಮೋಸವನ್ನು ಮಾಡಿದೆ. ಅದ್ರ ಜೊತೆಗೆ NDRF ಮತ್ತು SDRF ನಾಮದ ಪ್ರಕಾರ ಇವತ್ತು ರೈತರಿಗೆ ಪ್ರತಿ ಹೆಕ್ಟರ್ಗೆ ನಿಗದಿಯಾಗಿದೆ ಆ ಪ್ರಕಾರ ಹಣವನ್ನು ಕೊಡುವಂಥ ಒಂದು ಘೋಷಣೆಯನ್ನು, ಒಂದು ಖಚಿತ ಭರವಸೆಯನ್ನು ರೈತರಿಗೆ ಕೊಡಬೇಕೆಂಬ ಒತ್ತಾಯವನ್ನು ನಮ್ಮ ಮೂಲಕ ಭಾರತೀಯ ಜನತಾ ಪಕ್ಷದ ರಾಜ್ಯ ಜಿಲ್ಲಾ ಘಟಕ ವತಿಯಿಂದ ಒತ್ತಾಯವನ್ನು ಮಾಡ್ತಾ ಇದ್ದೀವಿ. ಈಗಾಗಲೇ ಹಲವು ಸುತ್ತಿನ ಚರ್ಚೆಗಳು ನಮ್ಮ ಪಕ್ಷದ ಆಂತರಿಕ ವಲಯದಲ್ಲಾಗಿದೆ. ರೈತರ ಪರವಾಗಿ ಯಾವ ರೀತಿ ನಿರ್ವಹಣೆ ಕೈಗೊಳ್ಳಬೇಕು, ಈ ರಾಜ್ಯ ಸರ್ಕಾರದ ಏನು ಜನಸಾಮಾನ್ಯರ ವಿರುದ್ಧ ಈ ಧೋರಣೆ ಇದೆ, ರೈತರ ವಿರುದ್ಧ ಈ ಧೋರಣೆಯನ್ನು ತೆಗೆದುಕೊಂಡಿದ್ದಾರೆ. ಯಾವ ಧಾವಂತದಲ್ಲಿ ರೈತರಿಗೆ ಧಾವಿಸಬೇಕಾಗಿತ್ತು, ಯಾವ ನಮ್ಮ ಇತಿಹಾಸದಲ್ಲಿ
ಇಷ್ಟು ಪ್ರಮಾಣದ ಅತಿವೃಷ್ಟಿ ಮಳೆ ನಮ್ಮ ರಾಜ್ಯದಲ್ಲಿ ಮೊದಲನೇದವರೆಗೆ ಸುಮಾರು 23 ವರ್ಷಗಳ ನಂತರ ಅತಿ ಹೆಚ್ಚಿನ ಮಳೆಗೆ ಹಾನಿಯಾಯಿತು. ರೈತರ ಕೈಗೆ ಬಂದಂಥ ಬೆಳೆ ರೈತರಿಗೆ ಸಿಗಲಿಲ್ಲ. ಆ ದಿಶೆಯಲ್ಲಿ ರೈತರಿಗೆ ಆತ್ಮಸ್ಥೈರ್ಯ ತುಂಬಲಿಕ್ಕೆ ಈ ರಾಜ್ಯ ಸರ್ಕಾರ, ಈ ಕೂಡು ಸರ್ಕಾರ ಈಗಲಾದರೂ ಕಣ್ಣು ತೆರೀಬೇಕು ಮತ್ತು ಅವ್ರ ನೆರವಿಗೆ ಧಾವಿಸಬೇಕು. ಆ ವಿಚಾರದಲ್ಲಿ ಇವತ್ತು ನಮ್ಮ ಪತ್ರಿಕೋಷ್ಠಿ ಏರ್ಪಡಿಸಿ ನಾವು ಭಾರತೀಯ ಜನತಾ ಜಿಲ್ಲಾ ಘಟಕದಿಂದ ನಾವು ತಮ್ಮ ರೈತರ ಮಾಹಿತಿ ಕೊಡ್ತಾ ಇದ್ದೀವಿ. ಈ ಸಂದರ್ಭದಲ್ಲಿ ಮಾಜಿ ಶಾಸಕ ಬಸನಗೌಡ ಬ್ಯಾಗವಾಟ್, ಮಾಧ್ಯಮ ವಕ್ತಾರ್ ಕೆಎಂ ಪಾಟೀಲ್, ಜೆ ಶರಣಪ್ಪ ಗೌಡ ಸಿರುವಾರ್, ರಾಘವೇಂದ್ರ ಉಟ್ಕೂರ್, ಸಿದ್ದನಗೌಡ ನೆಲಹಾಳ್, ಸಂತೋಷ್ ರಾಜಗುರು ಇದ್ದರು. ನಗರದಲ್ಲಿರುವ ಸಮಸ್ಯೆಗಳ ಕುರಿತು ಮತ್ತು ನಗರದ ಜನರಿಗೆ ಮೂಲಭೂತ ಸೌಕರ್ಯಗಳನ್ನು ಒದಗಿಸುವ ನಿಟ್ಟಿನಲ್ಲಿ ಮಹಾನಗರ ಪಾಲಿಕೆ ಆಯುಕ್ತರೊಂದಿಗೆ ನಗರ ಶಾಸಕ ಡಾಕ್ಟರ್ ಶಿವರಾಜ್ ಪಾಟೀಲ್ ಸಭೆ ನಡೆಸಿ ಚರ್ಚಿಸಿದರು. ಮುಖ್ಯವಾಗಿ ನಗರದಲ್ಲಿ ಖಾತಾ ನೀಡುವಲ್ಲಿ ಎದುರಾಗುವ ಸಮಸ್ಯೆಗಳ ಬಗ್ಗೆ ಚರ್ಚಿಸಲಾಯಿತು. ನಗರದ ವಿವಿಧ ವಾರ್ಡ್ಗಳಲ್ಲಿ ಪಾಲಿಕೆಯಿಂದ ಕಂದಾಯ ಅದಾಲತ್ ನಡೆಸಲಾಗುತ್ತಿದ್ದು, ಆದರೆ ಖಾತಾ ನೀಡುವಲ್ಲಿ ತಾಂತ್ರಿಕ ಸಮಸ್ಯೆಗಳು ಎದುರಾಗುತ್ತಿದ್ದು, ತೆರಿಗೆ ಬಾಕಿ ಇಟ್ಟು ಇನ್ನಿತರ ಪಾಲಿಕೆಯ ವ್ಯಾಪ್ತಿಯ ತಾಂತ್ರಿಕ ಸಮಸ್ಯೆಗಳನ್ನು ಸರಿಪಡಿಸಲು ಕ್ರಮ ಕೈಗೊಳ್ಳಬೇಕು ಎಂದು ಶಾಸಕ ಶಿವರಾಜ್ ಪಾಟೀಲ್ ತಿಳಿಸಿದ್ದಾರೆ. ಇದೀಗ ಕೆರೆ ಪ್ರದೇಶ, ಕೋಟೆ ಪ್ರದೇಶದಲ್ಲಿ ವಾಸಿಸುವ ಜನರು ತೆರಿಗೆ ಪಾವತಿ ಮಾಡುತ್ತಾ ಬಂದಿದ್ದು, ಅಂತಹ ಜನರಿಗೆ ಹೊಸದಾಗಿ ಕಟ್ಟಡ ಪರವಾನಗಿ ನೀಡಬಾರದು, ಆದರೆ ಖಾತಾ ನೀಡಲು ಸೂಕ್ತ ಕ್ರಮ ಕೈಗೊಳ್ಳಬೇಕು ಎಂದು ಸಲಹೆ ನೀಡಿದ್ದಾರೆ. ಸಭೆಯಲ್ಲಿ ಜೊಬಿನ್ ಮಹೋಪಾತ್ರ ಮಾತನಾಡಿ, ಜನರಲ್ಲಿ ಅವರ ನಿವೇಶನ ಅಥವಾ ಆಸ್ತಿಗಳ ಹಳೆಯ ನೋಂದಾಯಿತ ದಾಖಲೆಗಳಿದ್ದರೆ ಖಾತಾ ನೀಡಲು ಯಾವುದೇ ತೊಂದರೆ ಇಲ್ಲ. ಇದಲ್ಲದೆ ಮೈಸೂರು ಮಹಾನಗರ ಪಾಲಿಕೆ ಹಾಗೂ ರಾಯಚೂರು ಮಹಾನಗರ ಪಾಲಿಕೆ ಸ್ವಚ್ಛ ಶಹರ್ ಜೋಡೋ ಒಪ್ಪಂದ ಮಾಡಿಕೊಂಡು ನಗರದಲ್ಲಿ ಸ್ವಚ್ಛತೆ ನಿರ್ವಹಣೆಗೆ ಮೈಸೂರು ಮಹಾನಗರ ಪಾಲಿಕೆಯಿಂದ ಸರ್ಕಾರ ಪಡೆಯಲಾಗುತ್ತಿದೆ ಎಂದು ತಿಳಿಸಿದರು. ಸಭೆಯ ನಂತರ ಭೇಟಿಯಾದ ಮಾಧ್ಯಮಗಳೊಂದಿಗೆ ಮಾತನಾಡಿದ ಶಾಸಕ ಡಾಕ್ಟರ್ ಶಿವರಾಜ್ ಪಾಟೀಲ್, ಆಯುಕ್ತರ ಬಳಿ ನಗರದ ಹಲವು ಸಮಸ್ಯೆಗಳ ಕುರಿತು ಸಭೆಯಲ್ಲಿ ಚರ್ಚಿಸಲಾಗಿದ್ದು, ಮುಖ್ಯವಾಗಿ ಕಂದಾಯ ಅದಾಲತ್ ವಾರ್ಡ್ಗಳಲ್ಲಿ ನಡೆಯುತ್ತಿದ್ದು, ಸಾರ್ವಜನಿಕರ ಸಮಸ್ಯೆಗಳನ್ನು ಬಗೆಹರಿಸುವ ಭರವಸೆಯನ್ನು ಆಯುಕ್ತರು ನೀಡಿದ್ದಾರೆ. ಕಂದಾಯ ಅದಾಲತ್ ಸಮಯದಲ್ಲಿ ಅಧಿಕಾರಿಗಳು ತಮ್ಮ ಮನೆಗೆ ಬಂದಾಗ ಅವರ ಬಳಿ ಮಹಾನಗರ ಪಾಲಿಕೆಯ ಯಾವುದೋ ಸಮಸ್ಯೆಗಳಿದ್ದರೂ ತಿಳಿಯಬೇಕು. ಎಲ್ಲ ವಾರ್ಡುಗಳಲ್ಲಿ ಕಂದಾಯ ಅದಾಲತ್ ಮುಗಿಸಿ ಆಯುಕ್ತರೊಂದಿಗೆ ಅವುಗಳನ್ನು ಚರ್ಚಿಸಿ ಸಮಸ್ಯೆಗಳಿಗೆ ಪರಿಹಾರ ನೀಡಲು ತೀರ್ಮಾನಿಸಲಾಗುವುದೆಂದು ತಿಳಿಸಿದರು. ಕೋಟೆ ಪ್ರದೇಶದಲ್ಲಿ 200 ಮೀಟರ್ ಅಂತರದ ವ್ಯಾಪ್ತಿಯಲ್ಲಿರುವ ಕಟ್ಟಡಗಳನ್ನು ಒಡೆಯಲು ಇದ್ದ ನಿಯಮ ಹಾಗೂ ಕೋಟೆ ಎತ್ತರಕ್ಕಿಂತ ಹೆಚ್ಚಿನ ಎತ್ತರದಲ್ಲಿ ಕಟ್ಟಡಗಳನ್ನು ನಿರ್ಮಾಣ ಮಾಡಬಾರದೆಂಬ ನಿಯಮವನ್ನು ಸಡಿಲಿಕೆ ಮಾಡಲು ಪ್ರಾಚ್ಯ ವಸ್ತು ಇಲಾಖೆಯ ಅಧಿಕಾರಿಗಳು ಒಪ್ಪಿಗೆ ನೀಡಿದ್ದು, ಸಿಯಾತಲ ಬಡಾವಣೆಯಲ್ಲಿ ನೀಡಲಾದ ಹಕ್ಕು ಪತ್ರಗಳಿಗೆ ಖಾತಾ ನೀಡುವ ವಿಷಯದ ಕುರಿತು ಕೂಡ ಚರ್ಚಿಸಲಾಗಿದ್ದು, ಅವುಗಳಿಗೆ ಖಾತಾ ನೀಡಲು ಸಹ ಆಯುಕ್ತರು ಭರವಸೆಯನ್ನು ನೀಡಿದ್ದಾರೆ. ಸ್ವಚ್ಛತೆ ಸಂಬಂಧಿಸಿದಂತೆ ಅಭಿಯಾನವನ್ನು ಹಮ್ಮಿಕೊಳ್ಳಲಾಗುವುದು. ಮುಖ್ಯ ರಸ್ತೆಗಳಲ್ಲಿ ಬೀದಿ ದೀಪಗಳನ್ನು ವಾರದೊಳಗೆ ಅಳವಡಿಸಲಾಗುವುದೆಂದು ಹೇಳಿದರು. ಕಟ್ಟಾಗಿದ್ರೆ ಅದನ್ನೆಲ್ಲ ನಗರಸಭೆ ಆವಾಗ ನಗರಸಭೆ ಕಾರ್ಪೊರೇಷನ್ ಮಾಡ್ಬೇಕಂತಿದೆ. ಅದನ್ನೊಂದು ನೀವು ಎಕ್ಸಸ್ ಅವ್ರಿಗೆ ಹಾಕ್ಸ್ಬೇಕು. ದಟ್ ಹ್ಯಾಸ್ ಟು ಬಿ ಟೇಕನ್ ಕೇರ್ ಬೈ CCMS ಪೀಪಲ್ ಓನ್ಲಿ. ಅಷ್ಟು ರಿಸೋರ್ಸ್ ನಮ್ಮ ಹತ್ರ ಇಲ್ಲ. ನಾವು ಅವಾಗ ಮಾಡಿದ್ದು 28 crores ಏನು ಆಗ್ತಿತ್ತು. ಅಷ್ಟು ದುಡ್ಡು ನಿಮ್ಗೆ ಎಲ್ಲಿಂದ? ಈಗ ಏನ್ ಮಾಡಿದ್ವಿ ಸರ್, ಈಗ ಕೆಲವು ನಮ್ಮ ಸಿಟಿಯಲ್ಲಿ ಅಲ್ಲಿ ಪೋಲ್ಸ್ ಇತ್ತು, ಅದಕ್ಕೆಲ್ಲ ನಾವು ಲೈಟ್ ಹಾಕಿ ಕನೆಕ್ಷನ್ ಜೋಡಿಸ್ಬಿಟ್ರೆ ದಟ್ ವಿಲ್ ಕೌಂಟ್ ಟುವರ್ಡ್ಸ್ ದಟ್ ಮಿಸ್ಸಿಂಗ್ ಇಂಟ್ರೆಸ್ಟ್. ಸೊ ಅದು ಒಂದು ಬಹುಶಃ 3,800 ಐತೆ ಸರ್. ದಟ್ ವಿಲ್ ನಮಗೆ ತುಂಬಾ ಅದರಲ್ಲಿ ಉಳಿತಾಯ ಬಂದ್ಬಿಡ್ತದೆ. ಅದು ಹೊರತು ಈಗ ಸರ್ವೆ ಮಾಡಿಸಿದ್ವಿ ಸರ್. ಆವಾಗ ಸರ್ ಅಷ್ಟೊಂದು ಕೋಟಿ ಬಂದಿತ್ತು, ಬಿಕಾಸ್ ಎಂಟೈರ್ ಡಿಸ್ಟ್ರಿಕ್ಟ್ ದೇವರ್ ಟ್ರೈನ್ ಟು ಕವರ್ ಸರ್. ಈಗ ನಾವು ಏನ್ ಮಾಡಿದ್ವಿ, ಹೊಸ ಪ್ರಾಜೆಕ್ಟಲ್ಲಿ ಅದು ಬರೀ ನಮ್ಮ ಮಹಾನಗರ ಪಾಲಿಕೆ ವ್ಯಾಪ್ತಿಗೆ ಲಿಮಿಟ್ ಮಾಡ್ಕೊಂಡಿದ್ವಿ. ಸೊ ಆ ಕಾರಣಕ್ಕಾಗಿ ಏನಾಗ್ತದೆ, ಒಂದು 6,90,00,000 ನಮಗೀಗ ಇನ್ಫ್ರಾಸ್ಟ್ರಕ್ಚರ್ ಆ ಸೌಕರ್ಯ ಗ್ಯಾಪ್ಗಳು ಅಂತ ಬಂದಿರೋದು ಸರ್. ಅದರಲ್ಲಿ ನಮಗೆ ಸ್ವಲ್ಪ ಮಿಸ್ಸಿಂಗ್ ಲೈಟ್ಸ್. ಅದರಲ್ಲಿ ನೀವು ಒಂದು ಕೆಲಸ ಮಾಡ್ರಿ, ಅವನು ಐಆರ್ ಅನ್ನೋನು ಪ್ರಿಪೇರ್ಡ್ ಎಸ್ಟಿಮೇಟ್ ಆಫ್ ದಿಸ್ ಮಿಸ್ಸಿಂಗ್ ಲೈಟ್ಸ್. ಅವ್ನು ಎಸ್ಟಿಮೇಟ್ ತಗೊಂಡು ವೆದರ್ ದಟ್ ಇಸ್ ಕರೆಕ್ಟ್ ಆರ್ ನಾಟ್ ಮಾಡಿಸಿದ್ದಾರೆ. ಮಾಡಿಸಿದ್ವಿ ಸರ್. ಈಸ್ ಇನ್ ಕಾಂಟ್ಯಾಕ್ಟ್ ವಿತ್ ಯು? ಎಸ್ ಅವರು ಕೂಡ ಕಳಿಸಿದ್ವಿ ಸರ್. ಅವರು ಹಿಂದೆ ಏನಾಗಿದೆ, ಒಂದು PWC ಅಂತ ಕಂಪನಿ ಮಾಡಿದ್ರು. ಈ ಸತಿ ನಾವು ಐಡೆಕ್ ಅಂತ ಒಂದು ಕಂಪನಿ ಕಳಿಸಿದ್ವಿ ಸರ್, ನಮ್ಮ ಕರ್ನಾಟಕ ಗವರ್ಮೆಂಟ್. ಅವರು ಬಂದು ಫಿಸಿಬಿಲಿಟಿ ರಿಪೋರ್ಟ್ ಮಾಡಿದ್ರು ಸರ್. ಏನಂದ್ರೆ ಟೇಬಲ್ ಬಾಡಿ ಡಿಸಿಷನ್ ಆಗಿ ಪ್ಲಾಸ್ಟಿಕ್ ಮುಕ್ತ ಕರ್ನಾಟಕ ಮಾಡಬೇಕು, ರಾಯಚೂರು ಮಾಡಬೇಕಂತಿದೆ. ಅದರದೊಂದು ಅಭಿಯಾನ ಮಾಡೋಣ ಸರ್. ಅದು ಸರ್, ಅದೊಂದು ಅಭಿಯಾನ ಶುರು ಮಾಡಿ. ಅವರ್ ಸೆಷನ್ ಸ್ಟಾರ್ಟ್ಸ್ ಡಿಸೆಂಬರ್ 8. ಬಿಫೋರ್ ದಟ್ ಓನ್ಲಿ ನಾವೆಲ್ಲ ಕೂತ್ಕೊಂಡು ಒಂದು ಅಭಿಯಾನ ಮಾಡಿ ನಾವು ಬಜಾರ್, ನಾವು ಗಾಂಧಿ ಸರ್ಕಲ್ ಇಂದ ಹಿಡಿದು ಹಿಂಗ ಮಾರ್ಕೆಟ್ಗೆ ಹೋಗಿ, ತೀನ್ಕಂದಿಗೆ ಹೋಗಿ, ಹಿಂಗೆ ಹೋಗಿ ಇದ್ರ ಹತ್ರ ಶರಾಫ್ ಬಜಾರ್ ಹತ್ರ ಹೋಗಿ ನಿಲ್ಸೋಣ. ನಾವೇ ಮನೆಗೆ ಹೋಗಿ ನಿಮ್ಗೆ 3 months 4 months ನಿಮ್ಗೆ ಟೈಮ್ ಕೊಡ್ತೀವಿ.
ನಾವೇನು ನಿಮ್ಗೆ ಯಾರಿಗೂ ನಾವು ರೇಡ್ ಮಾಡೋದು ಮಾಡಂಗಿಲ್ಲ ಅಂತೇಳಿ ಅದೊಂದು ಮಾಡೋದು. ಮಾಡೋದು. ಅದ್ರ ಜೊತೆಗೆ ಈ ಕಸಗಳು ರೋಡಿಗೆ ಒಗಿಬಾರ್ರಿ, ನಿಮ್ಮ ಹತ್ರ ಇಟ್ಕೊಳ್ರಿ, ಬಾಸ್ಕೆಟ್ ಅಲ್ಲಿ ಇಟ್ಕೊಳ್ರಿ, ನೀವು ರೋಡಿಗೆ ಒಗಿಬಾರ್ರಿ, ನಮ್ಮವರೇ ಬಂದು ಕಲೆಕ್ಟ್ ಮಾಡ್ತಾರಂತ ಅದಕ್ಕೊಂದು ಸಿಸ್ಟಮ್ ಸೆಟ್ ಮಾಡೋದು. ಈಗ ಬೆಳಿಗ್ಗೆ ಸಹ ಏನಾಗಿದೆ, ಯಾರು ಒಂದು ಸ್ಟೇಟ್ ಹಂತದಲ್ಲಿ ಅಥವಾ ಸೆಂಟ್ರಲ್ ಹಂತದಲ್ಲಿ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಿರೋದು, ಫಾರ್ ಎಕ್ಸಾಂಪಲ್ ಈಗ ಮೈಸೂರು ಸರ್, ಮೈಸೂರು ಈಗ ನ್ಯಾಷನಲ್ ಹಂತದಲ್ಲಿ ರ್ಯಾಂಕಿಂಗ್ ಅಲ್ಲಿ ದೇ ಆರ್ 3. ಮತ್ತೆ ನಮ್ಮ ಸ್ಟೇಟ್ ಸ್ವಚ್ಛತೆಯಲ್ಲಿ ಸರ್, ನಮ್ದು ಹಿಂದಿನ ಸ್ವಚ್ಛ ಸರ್ವೇಕ್ಷಣದಲ್ಲಿ ಸರ್ ನಮ್ದು ವಿ ಆರ್ ಅಟ್ ಬಾಟಮ್. ನಾವು ಸ್ಟೇಟ್ ಅಲ್ಲಿ 319ನೇ ಸ್ಥಾನದಲ್ಲಿ ಇದೀವಿ ಸರ್, ಔಟ್ ಆಫ್ 320. ಮತ್ತೆ ನ್ಯಾಷನಲ್ ಹಂತದಲ್ಲಿ ಔಟ್ ಆಫ್ 820 ಸರ್ ವಿ ಆರ್ ಅಟ್ 870. ಸೊ ಆ ಕಾರಣಕ್ಕಾಗಿ ಏನ್ ಮಾಡ್ತೀವಿ, ಈಗ ಮೈಸೂರೊಂದಿಗೆ ವಿ ಆರ್ ಡನ್ ಆನ್ MOU ಸರ್. ಒಂದು MOU ಮಾಡ್ಕೊಂಡು ಈಗಲೇ ಜಸ್ಟ್ ಮೈಸೂರು ಕಮಿಷನ್ ನಾನು ಸೇರಿ ಜಾಯಿಂಟ್ ಆಗಿ ಮೀಟಿಂಗ್ ಮಾಡಿದೀವಿ ಸರ್. ಸೊ ಮೈಸೂರಲ್ಲಿ ಈಗ ಮೈಸೂರಲ್ಲಿ ನೀವು ಮಾಡಿದಾಗ ನಾನು ಅಲ್ಲಿಗೆ ವಿಸಿಟ್ ಕಳಿಸಿದ್ದೆ ಸರ್, ನಮ್ಮ ಕಮಿಷನರ್ ಅವ್ರನ್ನ 3 days ವಿಸಿಟ್ ಕಳಿಸಿದ್ದೆ ನಾನಿದ್ದಾಗ. ಆ ವಾರ್ ರೂಮ್, ಅದೇನು ವಾರ್ ರೂಮ್ ಅಂತ ಕಂಟ್ರೋಲ್ ರೂಮ್ ಮಾಡೋದಕ್ಕೆ ಅದೆಲ್ಲ ಕಳಿಸಿ 3 days ಎಕ್ಸ್ಪೀರಿಯನ್ಸ್ ಮಾಡ್ಕೊಂಡು ಬಂದಳು. ಓಕೆ, ಬಟ್ ಅದು ನಮ್ಗೆ ಇನ್ಫ್ರಾಸ್ಟ್ರಕ್ಚರ್ ಕಾಸ್ಟ್ ಜಾಸ್ತಿ ಆಯ್ತು. ಅವಾಗ ಜಾಸ್ತಿ ಆಗಿದೆ ಸರ್, ನಾನು ನೋಡಿದೆ ಅದು ಫಿಸಿಕಲಿ. ರಾಯಚೂರು ನಗರಸಭೆಗೆ ಮತ್ತು ರಾಯಚೂರು ನಗರಕ್ಕೆ ಸಂಬಂಧಪಟ್ಟಂತೆ ಅನೇಕ ಸಮಸ್ಯೆಗಳು ಮಹಾನಗರ ಪಾಲಿಕೆಯಲ್ಲಿ ಆಗ್ತಾ ಇರಲಿಲ್ಲ. ಮೊನ್ನೆ ಒಂದು 15 ತಿಂಗಳಿಂದ ಮೀಟಿಂಗ್ ಮಾಡಿ ಎಲ್ಲೆಲ್ಲಿ ಏನೇನು ಸಮಸ್ಯೆಗಳಿದಾವೆ ಅನ್ನೋ ಗಮನಕ್ಕೆ ನಾವು ಪೌರಾಯುಕ್ತರ ಗಮನಕ್ಕೆ ತಂದಿದ್ವಿ. ಇವತ್ತು ಒಂದು ಹಂತದಲ್ಲಿ ಅವುಗಳೆಲ್ಲವನ್ನು ಬಗೆಹರಿಸುವಂಥ ಕೆಲಸ ಪೌರಾಯುಕ್ತರು ಮಾಡಿದ್ದಾರೆ. ಇವತ್ತು ಖಾತಾನು ಒಂದು 25-30% ಕೆಲಸ ಆಗುವಂಥ ಕೆಲಸ ಮಾಡಿದ್ದಾರೆ. ಮತ್ತು ಕಂದಾಯ ಅದಾಲತ್, ನಾವೇನು ಜನಸಂಪರ್ಕ ಸಭೆ ಮಾಡಿದ್ವಿ ನಮ್ಮ ಅವಧಿಯಲ್ಲಿ, ಇವತ್ತು ಕಂದಾಯ ಅದಾಲತ್ ಮಾಡುವ ಮೂಲಕ ಜನರ ಮನೆ ಬಾಗಿಲಿಗೆ ಸರ್ಕಾರ ಅನ್ನುವ ನಿಟ್ಟಿನಲ್ಲಿ ಕಾರ್ಯ ಆರಂಭಿಸಿದ್ದಾರೆ. ಆದರೆ ಇನ್ನೂ ಸಮಸ್ಯೆ ಬಗೆಹರಿದಿಲ್ಲ. ಒಂದು ನಾನು ಜನರಿಗೆ ಹೇಳಕ್ಕೆ ಬಯಸ್ತೇನೆ, ನಿಮ್ಮ ಏನೇ ಸಮಸ್ಯೆ ಇರಲಿ, ಕಂದಾಯ ಅದಾಲತ್ಗಳು ಅಧಿಕಾರಿಗಳು ನಿಮ್ಮ ಮನೆ ಬಾಗಿಲಿಗೆ ಬಂದಾಗ ನೀವು ಅವೆಲ್ಲವನ್ನು ಅಧಿಕಾರಿಗಳ ಗಮನಕ್ಕೆ ತೊಗೊಂಡ್ಬಂದಿ. ಎಲ್ಲ ವಾರ್ಡ್ಗಳ ಅದಾಲತ್ ಮುಗಿದ ತಕ್ಷಣ ನಾವು ಪೌರಾಯುಕ್ತರು ಕೂತ್ಕೊಂಡು ಎಲ್ಲೆಲ್ಲಿ ಸಮಸ್ಯೆ ಬಗೆಹರಿದಿಲ್ಲ ಅವುಗಳೆಲ್ಲವನ್ನು ಬಗೆಹರಿಸುವಂಥ ಕೆಲಸ ಮಾಡ್ತೇವೆ. ಮತ್ತು ಸಿಯಾತಲ ಮತ್ತು ಕೋಟೆ ಏರಿಯಾದೂ ಈ ಸಮಸ್ಯೆ ಬಗೆಹರಿಸಿದ್ದೇವೆ. ಇವತ್ತು ಕೋಟೆ ಏರಿಯಾದಲ್ಲಿ ಇವತ್ತು ಏನು 200 ಮೀಟರ್ಸ್ ಏನು ಅಂತರ ಇಟ್ಟಿದ್ರು, ಅವುಗಳೆಲ್ಲವನ್ನು ಒಡೆದಾಕಿ ಈ ಕೋಟೆಗಿಂತ ಜಾಸ್ತಿ ಹೈಟ್ ಮಾಡಬಾರ್ದು ಅಷ್ಟೇ. ಆ ಒಂದು ಪ್ರೈವೇಟ್ ಸರ್ವೆ ನಂಬರ್ನಲ್ಲಿ ಆ ಒಂದು ನಿಯಮ ಸಡಿಲಿಕೆ ಮಾಡಲಿಕ್ಕೆ ಈಗಾಗಲೇ ಆರ್ಕಿಯಾಲಜಿ ಡಿಪಾರ್ಟ್ಮೆಂಟ್ ಒಪ್ಕೊಂಡಿದ್ದಾರೆ. ಮತ್ತು ಸಿಯಾತಲಾದಲ್ಲಿ ಏನು ಸ್ಲಮ್ಗಳು ಡಿಕ್ಲೇರ್ ಆಗಿದ್ದವು, ಆ ಸ್ಲಮ್ಗಳು ಡಿಕ್ಲೇರ್ ಆಗಿ ಯಾವ್ಯಾವ ಹಕ್ಕುಪತ್ರ ನಾವು ಕೊಟ್ಟಿದ್ವು ಆ ಎಲ್ಲ ಹಕ್ಕುಪತ್ರಗಳಿಗೆ ಖಾತಾ ಕೊಡುವಂಥ ವ್ಯವಸ್ಥೆಯನ್ನು ನಾವು ಈಗಾಗಲೇ ಸರ್ಕಾರದಿಂದ ಅನುಮೋದನೆ ಪಡೆದಿದ್ದೇವೆ. ಸೊ ಇನ್ನುಳಿದಂತೆ ಈಗ ಸ್ವಚ್ಛತೆಗೆ ಸಂಬಂಧಪಟ್ಟಂತೆ ಅಭಿಯಾನ ನಾವು ಬಹುಶಃ ಈ ಡಿಸೆಂಬರ್ 8ಗಿಂತ ಒಳಗಡೆ ನಾವು ಮನೆಗೆ ಹೋಗಿ ನಾವೇ ಅಭಿಯಾನ ಮಾಡುವಂಥ ಕೆಲಸ ಮಾಡ್ತೇವೆ. ಮತ್ತು ಲೈಟ್ಸ್ನ ವ್ಯವಸ್ಥೆ, ಲೈಟಿಗೆ ಈಗಾಗಲೇ 1 ಕೋಟಿ ರೂಪಾಯಿಗಳ ಟೆಂಡರ್ ಕರೆದಿದ್ದೇವೆ ಪೌರಾಯುಕ್ತರಿಂದ. ಈಗ ಬಹುಶಃ ಇನ್ನೊಂದು ವಾರ 10 ದಿನದಲ್ಲಿ ಮುಖ್ಯ ರಸ್ತೆಗಳಿಗೆ ನಾವು ಲೈಟ್ಸ್ಗಳನ್ನು ಹಾಕುವಂಥ ವ್ಯವಸ್ಥೆ ಮಾಡ್ತೇವೆ. ಮತ್ತು ಸ್ವಚ್ಛತೆಗೆ ಸಂಬಂಧಪಟ್ಟಂತೆ ಇನ್ನೂ ಕೆಲವೊಂದು ವಾಹನಗಳು ನಾವು ಖರೀದಿ ಮಾಡಲಿಕ್ಕೆ ಈಗಾಗಲೇ ಪೌರಾಯುಕ್ತರು ಪರ್ಮಿಷನ್ ಕೊಟ್ಟಿದ್ದಾರೆ. ಮತ್ತು ಅದರ ಅನುದಾನ ಬೇಡಿಕೆಗೂ ನನಗೆ ಪೌರಾಯುಕ್ತರು ನನ್ನ ಗಮನಕ್ಕೆ ತಂದಿದ್ದಾರೆ. ಅದುಗಳನ್ನು ರಿಲೀಸ್ ಮಾಡುವ ಮೂಲಕ ಒಟ್ಟಾರೆಯಾಗಿ ರಾಯಚೂರಿನಲ್ಲಿ ಸ್ವಚ್ಛತೆ ಆಗಿರ್ಬೋದು, ನೀರಿಂದಾಗಿರ್ಬೋದು, ಖಾತಾ ಆಗಿರ್ಬೋದು, ಇನ್ನು ಸಾರ್ವಜನಿಕರಿಗೆ ಯಾವ್ಯಾವ ಇದರಲ್ಲಿ ತೊಂದರೆ ಆಗ್ತಾ ಇದೆ ಆ ಎಲ್ಲ ತೊಂದರೆಗಳನ್ನು ಬಗೆಹರಿಸುವಂಥ ಕೆಲಸ ನಾವು ಮಾಡ್ತೇನೆ ಅಂತೇಳಿ ಬಯಸ್ತೀನಿ. ಈ ಸಂದರ್ಭದಲ್ಲಿ ಪ್ರಮುಖರಾದ ರವೀಂದ್ರ ಜಲ್ದರ್, ವೈ ಗೋಪಾಲ್ ರೆಡ್ಡಿ, ಕಡಗೋಲ್ ಅಂಜನಯ್ಯ, ಇ ಶಶಿರಾಜ್, NK ನಾಗರಾಜ್, ನರಸಪ್ಪ ಯಕ್ಲಾಸ್ಪುರ್, ಭೀಮರೆಡ್ಡಿ, ಎಸ್ ಸಂಜೀವ್ ರೆಡ್ಡಿ ಸೇರಿದಂತೆ ಅನೇಕರಿದ್ದರು. ಈಗ ಚಿಕ್ಕದೊಂದು ಬ್ರೇಕ್ನ ನಂತರ ಮೆಗಾ ನ್ಯೂಸ್ ಮುಂದುವರಿಯುತ್ತದೆ. ರಾಯಚೂರು ನಗರದಲ್ಲಿ ನಿರಂತರ 21 ವರ್ಷಗಳ ಸೇವೆಯಲ್ಲಿ ನಿಮ್ಮ ಬಾಲಂಕು ಆಸ್ಪತ್ರೆ, ರಾಯಚೂರಿನ ಪ್ರಥಮ 24 ಗಂಟೆಗಳ ಟ್ರಾಮಾ ಸೆಂಟರ್, ನೈತಿಕ ಹಾಗೂ ವಿಶ್ವಾಸಾರ್ಹ ಆರೋಗ್ಯ ಸೇವೆ, ಆಧುನಿಕ ICU ಮತ್ತು ಕ್ರಿಟಿಕಲ್ ಕೇರ್, ಉನ್ನತ ಮಟ್ಟದ ಡಯಾಗ್ನಾಸ್ಟಿಕ್ ಮತ್ತು CT ಸ್ಕ್ಯಾನ್, ರೋಗಿ ಕೇಂದ್ರಿತ ಆರೈಕೆ, 21 ವರ್ಷಗಳ ಸೇವೆಯ ಮುಖ್ಯ ಬಲಗಳು, ನ್ಯೂರೋ ಸರ್ಜರಿ ಬ್ಯಾಕಪ್, ನಿಖರ ಚಿಕಿತ್ಸೆ ಮಿತ ವೆಚ್ಚದಲ್ಲಿ, 100 ಬೆಡ್ಗಳ ತೃತೀಯ ಮಟ್ಟದ ಆರೈಕೆ ಆಸ್ಪತ್ರೆ. ನಮ್ಮ ಮುಂದಿನ ಯೋಜನೆ ಕ್ಯಾಥ್ ಲ್ಯಾಬ್ ವಿಭಾಗ. ನಮ್ಮ ಮೇಲೆ ತೋರಿದ ನಂಬಿಕೆ ಮತ್ತು ಪ್ರೀತಿಗೆ ಹೃತ್ಪೂರ್ವಕ ಕೃತಜ್ಞತೆಗಳು. 21 ವರ್ಷಗಳ ನಂಬಿಕೆಗೆ ಧನ್ಯವಾದಗಳು. ಬಾಲಂಕು ಆಸ್ಪತ್ರೆ, ಬಸವನಬಾವಿ ಚೌಕ್, ರಾಯಚೂರು.
ರಾಯಚೂರಿನ ಜನರೇ ಗಮನಿಸಿ, ನಿಮ್ಮ ಪ್ರೀತಿಯ ಆದೋನಿಸ್ ಬ್ರಾಂಡ್ ಹ್ಯಾಪ್ ಈಗ ನಿಮ್ಮ ನಗರದಲ್ಲಿ. ಪುರುಷರ, ಮಹಿಳೆಯರ, ಮಕ್ಕಳ ಎಲ್ಲಾ ರೀತಿಯ ಫ್ಯಾಷನ್ ಬಟ್ಟೆಗಳು ಒಂದೇ ಕಡೆ. ಬಿಗ್ಗೆಸ್ಟ್ ಸೇಲ್, 70% ರಿಯಾಯಿತಿ. ದಿನಾಂಕ ನವೆಂಬರ್ 21ರಿಂದ ನವೆಂಬರ್ 30ರವರೆಗೆ ಮಾತ್ರ. ಟ್ರೆಂಡಿಂಗ್ ಡ್ರೆಸ್ಸುಗಳ ಸ್ಟೈಲಿಶ್ ಕಲೆಕ್ಷನ್ ಮತ್ತು ಅಚ್ಚರಿ ಬೆಲೆಗಳು ನಿಮ್ಮನ್ನು ಕಾಯುತ್ತಿವೆ. ತಡ ಮಾಡಬೇಡಿ, ನಿಮ್ಮ ಫ್ಯಾಮಿಲಿಯೊಂದಿಗೆ ಬನ್ನಿ, ಆದೋನಿಸ್ ಬ್ರಾಂಡ್ ಹಬ್ ನಲ್ಲಿ ಶಾಪಿಂಗ್ ಮಾಡಿ. ಸ್ಥಳ ಶಮೀಮ್ ಫಂಕ್ಷನ್ ಪ್ಯಾಲೇಸ್, ಟಿಪ್ಪು ಸುಲ್ತಾನ್ ರಸ್ತೆ, ಮೋತಿ ಮಸ್ಜಿದ್ ಕಾಂಪ್ಲೆಕ್ಸ್ ಎದುರುಗಡೆ, ರಾಯಚೂರು. ಹೆಚ್ಚಿನ ಮಾಹಿತಿಗಾಗಿ 9160997383 ಸಂಖ್ಯೆಗೆ ಸಂಪರ್ಕಿಸಿ. ಬ್ರೇಕ್ನ ನಂತರ ಮತ್ತೆ ಮೆಗಾ ನ್ಯೂಸ್ಗೆ ಸ್ವಾಗತ. ಪರಿಶಿಷ್ಟ ಜಾತಿಗಳ ಒಳ ಮೀಸಲಾತಿ ಶಿಕ್ಷಣ, ಉದ್ಯೋಗ ಸೇರಿದಂತೆ ಪೂರ್ಣ ಪ್ರಮಾಣದಲ್ಲಿ ಎಲ್ಲಾ ಹಂತದಲ್ಲಿಯೂ ಮೀಸಲು ಜಾರಿಗೊಳಿಸಲು ಆಗ್ರಹಿಸಿ ಸಾಮಾಜಿಕ ನ್ಯಾಯಕ್ಕಾಗಿ ಪರಿಶಿಷ್ಟ ಜಾತಿಗಳ ಒಳ ಮೀಸಲಾತಿ ಹೋರಾಟ ಸಮಿತಿ ಡಿಸೆಂಬರ್ 6ರಂದು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಪರಿನಿರ್ವಾಣ ದಿನದಂದು ಮುಖ್ಯಮಂತ್ರಿ ಸ್ವಗ್ರಾಮ ಸಿದ್ದರಾಮಯ್ಯನ ಹುಂಡಿಯಿಂದ ಕಾಲ್ನಡಿಗೆ ಜಾಥಾ ಮೈಸೂರಿಗೆ ಆಗಮಿಸಲಿದೆ ಎಂದು ಸಂಘಟನೆಯ ರಾಜ್ಯಾಧ್ಯಕ್ಷ ಶಿವರಾಯ ಅಕ್ಕರಗಿ ಹೇಳಿದರು. ಅವರಿಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಕಾಲ್ನಡಿಗೆ ಜಾಥಾ ಮೈಸೂರಿಗೆ ಆಗಮಿಸಿ ಡಿಸೆಂಬರ್ 11ರಂದು ರಾಜ್ಯ ಮಟ್ಟದ ಬೃಹತ್ ಸಮಾವೇಶ ನಡೆಸಲಾಗುತ್ತದೆ. ರಾಜ್ಯ ಎಲ್ಲ ಜಿಲ್ಲೆಗಳಿಂದ ಸಮಾಜ ಬಾಂಧವರು, ಕಾರ್ಯಕರ್ತರು ಭಾಗವಹಿಸುವಂತೆ ಮನವಿ ಮಾಡಿದರು. ರಾಜ್ಯ ಸರ್ಕಾರ ಒಳ ಮೀಸಲು ಜಾರಿಗೊಳಿಸುವುದಾಗಿ ಆದೇಶ ನೀಡಿದೆ. ಆದರೆ ಜಾರಿಗೆ 10 ಸಮಸ್ಯೆಗಳಿದ್ದು ಪರಿಹರಿಸದೆ ವಿಳಂಬ ಧೋರಣೆ ಅನುಸರಿಸುತ್ತಿದೆ. ನೇರ ನೇಮಕಾತಿ, ಬಡ್ಡಿ, ಉದ್ಯೋಗ, ಆರ್ಥಿಕ ಹಾಗೂ ರಾಜಕೀಯ ಮೀಸಲಾತಿಯು ಜಾರಿಗೊಳಿಸಬೇಕಿದೆ. ಕಳೆದ 70 ವರ್ಷಗಳಲ್ಲಿ ಮೀಸಲಾತಿಯನ್ನು ಕದ್ದು ತಿಂದವರು ಮೀಸಲಾತಿಗೆ ಜಾರಿ ಅಡ್ಡಿಯಾಗಿದ್ದಾರೆ. ಕಳೆದ 2.5 ತಿಂಗಳಿನಿಂದಲೂ ಒಳ ಮೀಸಲು ಕುರಿತಾದ ಸಮಸ್ಯೆಗಳನ್ನು ಪರಿಹರಿಸಲಿಲ್ಲ. ಪ್ರವರ್ಗ 1ರಲ್ಲಿ ಅನ್ಯ ಜಾತಿಯವರನ್ನು ಸೇರ್ಪಡೆ ಮಾಡಲಾಗಿದೆ. ಛಲವಾದಿ, ರಾಠೋಡ್ ಸೇರಿ ಗೊಂದಲ ಸೃಷ್ಟಿಸಲಾಗಿದೆ. ಎಕೆ, ಎಡಿ, ಡಿಕೆ ಸೇರಿದ ಮತ ಉಪಜಾತಿಗಳ ಕುರಿತು ಸ್ಪಷ್ಟತೆ ಇಲ್ಲದೆ ಇರುವುದು ಗೊಂದಲಕ್ಕೆ ಕಾರಣವಾಗಿದೆ. ಒಳ ಮೀಸಲು ಜಾರಿ ಮಾಡಿ ಇಲ್ಲ ಕುರ್ಚಿ ಬಿಡಿ ಎಂಬ ಆಗ್ರಹದೊಂದಿಗೆ ಮೈಸೂರು ಚಲೋ ಹೋರಾಟ ನಡೆಯಲಿದೆ. ಸಮಾಜ ಕಲ್ಯಾಣ ಸಚಿವ ಡಾಕ್ಟರ್ ಎಚ್.ಸಿ. ಮಹದೇವಪ್ಪ ಇವರನ್ನು ಸಚಿವಾನಂದ ವಜಾಗೊಳಿಸಿ ಅಧಿಕಾರಿಗಳನ್ನು ಬದಲಾಯಿಸಲು ಆಗ್ರಹಿಸಲಾಗುತ್ತದೆ ಎಂದರು. ತೆಗೆದುಕೊಂಡು ಹೋಗ್ತಕ್ಕಂಥ ಎನ್ನಿನ ಒಳಗಡೆ ಈ ವಿಷಯವನ್ನು ಮಾಡಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂಗೆ ಹಲವಾರು ಬೇಡಿಕೆಗಳನ್ನು ಇಟ್ಟುಕೊಂಡು ನಾವು ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ. ಮೊದಲನೇದಾಗಿ ಏನಪ್ಪಾ ಅಂದ್ರೆ ಶೈಕ್ಷಣಿಕ ಕ್ಷೇತ್ರದ ಉನ್ನತ ಶಿಕ್ಷಣ ಸೇರಿದಂತೆ ಎಲ್ಲಾ ಶೈಕ್ಷಣಿಕ ರಂಗದಲ್ಲಿ ಒಳ ಮೀಸಲಾತಿಯನ್ನ ಅನ್ವಯಿಸಬೇಕು ಮತ್ತು ಕೂಡಲೇ ಕಂದಾಯ ಇಲಾಖೆ ಪರಿಶಿಷ್ಟ ಜಾತಿವಾರು ಜಾತಿ ಪ್ರಮಾಣ ಪತ್ರ ನೀಡಲು ಆದೇಶಿಸಬೇಕು. ಎರಡನೇ ಬೇಡಿಕೆ ಏನಂದ್ರೆ ಪರಿಶಿಷ್ಟ ಜಾತಿಗಳ ಒಳ ಮೀಸಲಾತಿಯನ್ನು ಅನುದಾನಿತ ಶಾಲೆಗಳು ಸೇರಿದಂತೆ ಸರ್ಕಾರಿ, ಅರೆ ಸರ್ಕಾರಿ, ನೇರ ನೇಮಕಾತಿ, ಬಡ್ತಿ, ಬ್ಯಾಕ್ಲಾಗ್ ಹುದ್ದೆಗಳಿಗೂ ಅನ್ವಯಿಸಿ ಆದೇಶವನ್ನು ಮಾಡಬೇಕು. ಮೂರನೇ ಬೇಡಿಕೆ ಪರಿಶಿಷ್ಟ ಜಾತಿಯ ಉಪ ಹಂಚಿಕೆ ಹಣದಲ್ಲಿ ಕೂಡ ಮೀಸಲಾತಿಯನ್ನು 6:5 ಪ್ರಮಾಣದಲ್ಲಿ ಅನುಪಾತದಂತೆ ಹಂಚಿಕೆ ಮಾಡಲು ಆದೇಶ ಮಾಡಬೇಕನ್ನೋಂಥದ್ದೊಂದಿದೆ. ಅದಾದ ನಂತರ ನಾಲ್ಕನೇ ಬೇಡಿಕೆ ಸ್ಥಳೀಯ ಸಂಸ್ಥೆಗಳ ಚುನಾವಣೆಯಲ್ಲಿ ಮೀಸಲಾತಿಯನ್ನ ಜಾರಿಗೊಳಿಸಬೇಕಂತಕ್ಕಂಥದ್ದು. ಅದಾದ ನಂತರ ಸುಳ್ಳು ಜಾತಿ ಪ್ರಮಾಣ ಪತ್ರಗಳನ್ನು ಪರಿಶೀಲಿಸಲು ಪ್ರವರ್ಗ ಎಗೆ ಜಿಲ್ಲಾ ಮತ್ತು ತಾಲೂಕು ಮಟ್ಟದಲ್ಲಿ ಮೇಲ್ವಿಚಾರಣಾ ಸಮಿತಿಯನ್ನು ರಚಿಸಬೇಕಂತಕ್ಕಂಥ ಒಂದು ಬೇಡಿಕೆ ಇದೆ. 6ನೇ ಬೇಡಿಕೆ ಏನಂದ್ರೆ ಪರಿಶಿಷ್ಟ ಜಾತಿಯ ಪಟ್ಟಿಯಿಂದ ಆದಿ ಕರ್ನಾಟಕ, ಆದಿ ಆಂಧ್ರ, ಆದಿ ದ್ರಾವಿಡ ಅಂತಕ್ಕಂಥ ಜಾತಿಗಳನ್ನು 101 ಜಾತಿ ಪಟ್ಟಿಯಿಂದ ತೆಗೆಯಲು ರಾಜ್ಯ ಸರ್ಕಾರ ಕೂಡಲೇ ಕೇಂದ್ರ ಸರ್ಕಾರಕ್ಕೆ ಶಿಫಾರಸು ಮಾಡಬೇಕಂತಕ್ಕಂಥ ಒಂದು ಬೇಡಿಕೆ ಇದೆ. 7ನೇ ಬೇಡಿಕೆ ಏನಂದ್ರೆ ಪರಿಶಿಷ್ಟ ಜಾತಿಗಳ ಒಳ ಮೀಸಲಾತಿ ಪ್ರಕ್ರಿಯೆಯನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಲು ಸಮಾಜ ಕಲ್ಯಾಣ ಇಲಾಖೆಯನ್ನೇ ತಪ್ಪು ದಾರಿಗೆ ಎಳೆದು ಒಳ ಮೀಸಲಾತಿ ಬಗ್ಗೆ ಸರ್ಕಾರಕ್ಕೆ ಸುಳ್ಳು ಮಾಹಿತಿ ನೀಡಿ ಇಲಾಖೆಯನ್ನು ನಿಷ್ಕ್ರಿಯಗೊಳಿಸುತ್ತಿರುವ ಸಚಿವ ಡಾಕ್ಟರ್ ಎಚ್.ಸಿ. ಮಹದೇವಪ್ಪ, ಇಲಾಖೆ ಆಯುಕ್ತರಾದ ರಾಕೇಶ್ ಕುಮಾರ್, ಸಲಹೆಗಾರರಾದಂಥ ವೆಂಕಟಯ್ಯ ಅವರನ್ನು ಕೂಡಲೇ ಆ ಸ್ಥಾನದಿಂದ ವರ್ಗಾವಣೆ ಮಾಡಬೇಕಂತಕ್ಕಂಥ ಬೇಡಿಕೆ ಇದೆ. ಸರ್ಕಾರ ಒಳ ಮೀಸಲಾತಿ ಅಂತಕ್ಕಂಥದ್ದು 25/8/2025ರಂದು ಒಂದು ಬಿಲ್ಲನ್ನು ಪಾಸ್ ಮಾಡುವುದರ ಮುಖಾಂತರ ನಾವು ಒಳ ಮೀಸಲಾತಿಯನ್ನ ಜಾರಿಪಡಿಸಿದ್ದೀವಿ ಅಂತಕ್ಕಂಥ ಮಾತನ್ನ ಸರ್ಕಾರದವರು ಹೇಳ್ತಾ ಇದ್ದಾರೆ. ಆದ್ರೆ ಅವತ್ತು ತಗೊಂಡಿರ್ತಕ್ಕಂಥ ಬಿಲ್ ಏನಾಗಿದೆ ಅಂದ್ರೆ ಕೇವಲ ನೇರ ನೇಮಕಾತಿ ಮತ್ತು ಶೈಕ್ಷಣಿಕವಾದಂತಹ ಅವಕಾಶಗಳಿಗೆ ಸೀಮಿತಗೊಳಿಸಿ ಆ ಒಂದು ಆದೇಶವನ್ನು ತೆಗೆದುಕೊಂಡು ಬಂದಿದ್ದಾರೆ.
ಸಂಘಟನೆ ರಾಜ್ಯ ಗೌರವಾಧ್ಯಕ್ಷ ಎಚ್ ಮಾರೆಪ್ಪ ಮಾತನಾಡಿ, ಪರಿಶಿಷ್ಟ ಜಾತಿಗಳ ಒಳ ಮೀಸಲು ಜಾರಿಗೆ ಸರ್ಕಾರ ನಿರಾಸಕ್ತಿ ತೋರುತ್ತಿದೆ. 4 ಸಚಿವ ಸಂಪುಟ ಸಭೆಗಳಾದರೂ ಮೀಸಲಾತಿ ಕುರಿತು ಚರ್ಚಿಸಲು ಸಿದ್ಧರಿಲ್ಲ. ಕಾನೂನು ಸಚಿವ ಎಚ್.ಕೆ. ಪಾಟೀಲ್ ಇವರು ಸಮಾಜ ಕಲ್ಯಾಣ ಇಲಾಖೆ ಅಭಿಪ್ರಾಯಕ್ಕೆ ಕಾದು ಕುಳಿತಿದ್ದಾರೆ. ಸಮಾಜ ಕಲ್ಯಾಣ ಸಚಿವ ಡಾಕ್ಟರ್ ಎಚ್.ಸಿ. ಮಾದೇವಪ್ಪ ಉದ್ದೇಶಪೂರ್ವಕವಾಗಿ ವಿಳಂಬ ನೀತಿ ಅನುಸರಿಸುತ್ತಿದ್ದಾರೆ ಎಂದರು. ಪರಿಶಿಷ್ಟ ಜಾತಿ ಮತ್ತು ಪಂಗಡದ ಮೀಸಲಾತಿ ಹೆಚ್ಚಳ ಕುರಿತು ಹೈಕೋರ್ಟ್ ಆದೇಶ ಉಲ್ಲೇಖಿಸಲಾಗುತ್ತಿದೆ. ಆದರೆ ಛತ್ತೀಸ್ಗಢ ಪ್ರಕರಣದಲ್ಲಿ 58% ಮೀಸಲಾತಿಯನ್ನು ಸುಪ್ರೀಂ ಕೋರ್ಟ್ ಸಮ್ಮತಿಸಿದೆ. ಇಡಬ್ಲ್ಯೂಎಸ್ 10% ಮೀಸಲಾತಿ ನಂತರ ಇಂದಿರಾ ಸ್ನಾಹಿ ಪ್ರಕರಣ ಉಳಿದಿಲ್ಲ. ಆದರೆ ರಾಜ್ಯ ಸರ್ಕಾರ ಇಲ್ಲದ ಕಾರಣಗಳನ್ನು ನೀಡಿ ಮೀಸಲಾತಿ ಜಾರಿಗೆ ಮುಂದಾಗುತ್ತಿಲ್ಲ. ಸರ್ಕಾರ ನಿರಾಸಕ್ತಿ ವಿರೋಧಿಸಿ ಕುರ್ಚಿ ಬಿಡಿ ಹೋರಾಟ ನಡೆಸಲಾಗುತ್ತಿದೆ ಎಂದರು. ಆದರೆ ಅದಕ್ಕೆ ಸಂಬಂಧಪಟ್ಟಂತ ಒಂದು ಅಬ್ಜೆಕ್ಷನ್ ಹಾಕಬೇಕಲ್ಲ ಡಿಪಾರ್ಟ್ಮೆಂಟ್. ಕಳೆದ 2 ಕೇಸ್ಗಳು ಕೂಡ ಡಿಪಾರ್ಟ್ಮೆಂಟ್ ಅಬ್ಜೆಕ್ಷನ್ ಆಗಿಲ್ಲ, ಇವತ್ತು ಕೂಡ ಆಗಿಲ್ಲ. ಎಂಟೈರ್ ಡಿಪಾರ್ಟ್ಮೆಂಟ್ ಅಲ್ಲಿ ಇರ್ತಕ್ಕಂಥ ಅಧಿಕಾರಿಗಳು ಕೂಡ ಈ ಒಳಮೀಸಲಾತಿಗೆ ಇರೋದ್ರಿಂದ ಇವೆಲ್ಲರೂ ಕೂಡ ಚೇಂಜ್ ಮಾಡ್ತಾರೆ. ಇದು ಇಬ್ಬರ ಕಾಲಕ್ಕೆ ಬಹಳ ಕಷ್ಟ ಅಂತ ತುಂಬಾ ದೊಡ್ಡವರು ಮಾತಾಡ್ತಾ ಇದ್ರು. ಈ ಹಿನ್ನೆಲೆಯಲ್ಲಿ ನಾವು ಸಿದ್ದರಾಮಯ್ಯಗೆ ಬೇಕಾಬಿಟ್ಟು ಮಾತಾಡಿಲ್ಲ. ಅವ್ರು ಮಾಡದೇ ಇದ್ರೆ ನೀವು ಮಾಡಿ, ಅವ್ರು ಮಾಡಲ್ಲ ತೆಗಿರಿ, ಬೇರೆಯವ್ರು ಇಡ್ರಿ. ಬೇಡ, ನಮ್ಗೆ ಇಷ್ಟ ಅಲ್ಲ, ನೀವಿಬ್ರು ದೋಸ್ರಪ್ಪ, ಹೌದಲ್ಲ, ಆ ಸಮುದಾಯ ನಿಮ್ಗೆ ಬೇಕಿರೋದಾದ್ರೆ ನೀವಾದ್ರೂ ಮಾಡು. ಮತ್ತೆ ನೀವು ಮಾಡಿದ್ರೆ ಇನ್ಯಾರು ಮಾಡ್ಬೇಕು, ಪುಸ್ತಕ ಯಾರು ಮಾಡು, ಇನ್ನೊಬ್ರು ಯಾರು ಬಂದು ಕುಂತಾದ್ರು ಮಾಡ್ತಾರೆ. ಬಹಳ ಲಾಜಿಕ್ ಆದಂತ ರೀತಿಯಲ್ಲಿ ನಮ್ಮ ಹೋರಾಟವನ್ನ ಶಿಫ್ಟ್ ಮಾಡ್ಕೊಂಡಿದ್ವಿ ಮೈಸೂರಿಗೆ. ಆ ಶಿಫ್ಟ್ ಮಾಡ್ಕೊಳ್ಳಿಕ್ಕೆ ಕಾರಣ ಇಷ್ಟೇ, ಅವರಿಬ್ಬರೇ ಮುಖ್ಯ ಕಾರಣರು. ನಾವು ಯಾರ್ಯಾರು ಮಾಡಕ್ ಸಾಧ್ಯ ಇಲ್ಲ ಸರ್ಕಾರದಲ್ಲಿ, ನೀವಿಬ್ಬರೇ ಮುಖ್ಯ ಕಾರಣರು. ಮತ್ತೆ ನಿಮ್ಮ ಸುತ್ತಲೇ ನಾವು ಅಲ್ಲಿ ಒಂದು ನೈತಿಕತೆಯನ್ನು, ನಿಮ್ಮ ನೈತಿಕತೆಯನ್ನು ಪ್ರಶ್ನೆ ಮಾಡ್ತಕ್ಕಂಥದ್ದು ಆಗ್ತಾ ಇದೆ. ಈ ಕಾರಣಕ್ಕಾಗಿ ಸಿದ್ದರಾಮಯ್ಯ ಅವರು ಅವಕಾಶ ಕೊಡಬಾರ್ದು. ಈ ಪರಿಸ್ಥಿತಿಯಲ್ಲಿ ಒಂದು ಅವ್ರು ಅದೇ ರೀತಿ ಮಾಡ್ತಾರ ಅನ್ನೋದಾದ್ರೆ ನಾವು ಯಾರು ಏನು ಹೇಳಕ್ಕಾಗಲ್ಲ, ಹೌದಾ? ನಾವು ಕುರ್ಚಿ ಖಾಲಿ ಮಾಡಿ ಅಂತಂದ್ರೆ ನಮ್ಮಿಂದ ಕುರ್ಚಿ ಖಾಲಿ ಆಗ್ತದೆ ಕೂಡ ಬೇಡ. ನಾವು ಸಹಜವಾಗಿ ಅಂತಿದ್ವಿ ಆ ಮಾತನ್ನ. ಬೇರೆ ಬೇರೆ ಎಂತ ಮಂದಿ ಸುಮ್ಮನೆ ಪಾಪ ಅವ್ರು ಏನೆಲ್ಲ ಮಾಡ್ತಾರೆ, ಕುರ್ಚಿ ಖಾಲಿ ನಿಮ್ಮ ಮುಂದೆ ಬರ್ತಾವ ನಮ್ಗೆ. ಅವ್ರಿಗೆ ಆಲಿತಲ್ಲ ನಮ್ದು ನಿಜವಾಗಿ ಹೇಳ್ಬೇಕಂದ್ರೆ ಸಿದ್ದರಾಮಯ್ಯ ಅಭಿಮಾನಿಗಳು. ಈ ಸಂದರ್ಭದಲ್ಲಿ ರಾಜ್ಯ ಮುಖಂಡ ಹೇಮರಾಜ್ ಹಸ್ಕ್ಯಾಳ್, ನರಸಿಂಹಲು ಮರ್ಚಟಾಳ್, ಶ್ರೀನಿವಾಸ್ ಕೊಪ್ಪರ್, ಶ್ರೀನಿವಾಸ್ ಕವಲದೊಡ್ಡಿ, ಅಂಜಿನಯ್ಯ, ಅಬ್ರಹಂ, ತಾಯಪ್ಪ ಗದರ್ ಉಪಸ್ಥಿತರಿದ್ದರು. ವಿವಿಧ ಕಾರಣಕ್ಕೆ ತೆರವಾಗಿದ್ದ ಸ್ಥಳೀಯ ಸಂಸ್ಥೆಗಳ ಚುನಾವಣೆಗೆ ರಾಜ್ಯ ಚುನಾವಣಾ ಆಯೋಗವು ತುರುವೇಳ ಪಟ್ಟಣ ಪಂಚಾಯಿತಿ ಸೇರಿ ಇತರೆ ನಗರ ಸ್ಥಳೀಯ ಸಂಸ್ಥೆಗಳ ದಿನಾಂಕ ನಿಗದಿಪಡಿಸಿ ಆದೇಶ ಹೊರಡಿಸಿದೆ. ಜಿಲ್ಲೆಯ ಸಿಂಧನೂರು ತಾಲೂಕಿನ ತುರುವಿಹಾಳ ಪಟ್ಟಣ ಪಂಚಾಯಿತಿ ತೆರವಾಗಿದ್ದ 4 ಸ್ಥಾನಗಳಿಗೆ ಹಾಗೂ ಹೊಸದಾಗಿ ರಚನೆಯಾಗಿದ್ದ ಸ್ಥಾನಗಳಿಗೆ ಚುನಾವಣಾ ದಿನಾಂಕ ನಿಗದಿಪಡಿಸಿದೆ. ತುರುವಿಹಾಳ ಪಟ್ಟಣ ಪಂಚಾಯಿತಿಯ 4 ಸ್ಥಾನಗಳಿಗೆ ಡಿಸೆಂಬರ್ 21ಕ್ಕೆ ಚುನಾವಣೆ ನಡೆಸಲು ದಿನಾಂಕ ನಿಗದಿಪಡಿಸಿದೆ. ಡಿಸೆಂಬರ್ 2ಕ್ಕೆ ಚುನಾವಣಾ ಅಧಿಸೂಚನೆ ಹೊರಡಿಸಲಾಗುತ್ತಿದೆ. ಡಿಸೆಂಬರ್ 9ರಂದು ನಾಮಪತ್ರಗಳನ್ನು ಸಲ್ಲಿಸಲು ಕೊನೆಯ ದಿನಾಂಕವಾಗಿದ್ದು, ಡಿಸೆಂಬರ್ 10ರಂದು ನಾಮಪತ್ರ ಪರಿಶೀಲನೆ ನಡೆಯಲಿದೆ. ಡಿಸೆಂಬರ್ 12ರಂದು ಉಮೇದುವಾರಿಕೆ ಹಿಂಪಡೆದುಕೊಳ್ಳಲು ಬಹುದಾಗಿದೆ. ಡಿಸೆಂಬರ್ 21ರಂದು ಮತದಾನ ಅವಶ್ಯವಿದ್ದರೆ ಮತದಾನ ನಡೆಸಲು ಅಂದು ಬೆಳಿಗ್ಗೆ 7ರಿಂದ ಸಂಜೆ 5ರವರೆಗೆ ಚುನಾವಣೆಯನ್ನು ನಡೆಸಲು ನಿಗದಿಪಡಿಸಲಾಗಿದೆ ಎಂದು ಚುನಾವಣಾ ಆಯೋಗವು ತಿಳಿಸಿದೆ. ಮರು ಮತದಾನಕ್ಕೆ ಅವಶ್ಯಕತೆ ಇದ್ದಲ್ಲಿ ಡಿಸೆಂಬರ್ 23ರಂದು ಬೆಳಿಗ್ಗೆ 7ರಿಂದ ಸಂಜೆ 5ರವರೆಗೆ ಮತದಾನ ನಡೆಸಬಹುದಾಗಿದೆ. ಡಿಸೆಂಬರ್ 24ರಂದು ಮತಗಳ ಎಣಿಕೆಯನ್ನು ತಾಲೂಕು ಕೇಂದ್ರದಲ್ಲಿ ಬೆಳಿಗ್ಗೆ 8 ಗಂಟೆ ನಿಗದಿಪಡಿಸಲಾಗಿದೆ ಎಂದು ಚುನಾವಣಾ ಆಯೋಗವು ತಿಳಿಸಿದೆ. ನೀತಿ ಸಂಹಿತೆಯು ಚುನಾವಣಾ ಅಧಿಸೂಚನೆ ಹೊರಡಿಸಿದ ದಿನಾಂಕದಿಂದ ಚುನಾವಣಾ ಎಣಿಕೆ ಮುಕ್ತಾಯದವರೆಗೆ ಸ್ಥಳೀಯ ಸಂಸ್ಥೆಗಳ ವಾರ್ಡ್ಗಳಲ್ಲಿ ಮಾತ್ರ ಜಾರಿಯಾಗಿರುತ್ತದೆ. ಚುನಾವಣಾ ಕಾರ್ಯಕ್ಕೆ ಆಯೋಜಿಸಿದ ಚುನಾವಣಾಧಿಕಾರಿಗಳು ಮತ್ತು ಸಹಾಯಕ ಚುನಾವಣಾಧಿಕಾರಿಗಳಿಗೆ ಸೂಕ್ತ ತರಬೇತಿ ನೀಡುವುದು, ಚುನಾವಣೆ ಸಂಬಂಧಪಟ್ಟ ಎಲ್ಲ ಅಗತ್ಯ ಮಾಹಿತಿಯನ್ನು ನೀಡಲಾಗಿದೆ. ಉಮೇದುವಾರು ಕೋಯಂದಿಗೆ ಸಲ್ಲಿಸಲು ಅಭ್ಯರ್ಥಿಗಳು ಹಿನ್ನೆಲೆ, ಚರಾಸ್ತಿ, ಸ್ಥಿರಾಸ್ತಿ, ವಿದ್ಯಾರ್ಹತೆ ಸೇರಿದಂತೆ ಇತರರ ಮಾಹಿತಿ ಸಲ್ಲಿಸಬೇಕಾಗಿದೆ. ನೀತಿ ಸಂಹಿತೆ ಉಲ್ಲಂಘನೆಯಾಗದಿದ್ದಲ್ಲಿ ಕ್ರಮ ಕೈಗೊಳ್ಳಲು ಜಿಲ್ಲಾ ಚುನಾವಣಾ ಅಧಿಕಾರಿ ತಿಳಿಸಿದೆ ಎಂದು ರಾಜ್ಯ ಚುನಾವಣಾ ಆಯೋಗ ತಿಳಿಸಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಸಿರವಾರದಲ್ಲಿ ಕೆಆರ್ಐಡಿಎಲ್ ಅಭಿಯಂತರ ವಿರುದ್ಧ ಸಚಿವ ಎನ್ಎಸ್ ಬೋಸರಾಜು ಬೆದರಿಕೆ, ರಾಜ್ಯಪಾಲರಿಗೆ ದೂರು. ರೈತರಿಗೆ ಬೆಳೆ ನಷ್ಟ ಪರಿಹಾರ ನೀಡದ ರಾಜ್ಯ ಸರ್ಕಾರದ ವಿರುದ್ಧ ಜಿಲ್ಲಾ ಮತ್ತು ತಾಲೂಕು ಕೇಂದ್ರಗಳಲ್ಲಿ ಬಿಜೆಪಿ ಪ್ರತಿಭಟನೆ, ವೀರನಗೌಡ ಲೆಕ್ಕಿಹಾಳ್. ನಗರದ ಸಾರ್ವಜನಿಕರ ಸಮಸ್ಯೆಗಳ ಪರಿಹಾರಕ್ಕೆ ಡಾಕ್ಟರ್ ಶಿವರಾಜ್ ಪಾಟೀಲ್ ಆಯುಕ್ತರ ಭೇಟಿ, ತ್ವರಿತ ಕ್ರಮಕ್ಕೆ ಸೂಚನೆ. ಪರಿಶಿಷ್ಟ ಜಾತಿಗಳ ಒಳ ಮೀಸಲು ಜಾರಿಗೆ ಸರ್ಕಾರ ನಿರಾಸಕ್ತಿ, ಡಿಸೆಂಬರ್ 6ರಂದು ಸಿದ್ದರಾಮನ ಹುಂಡಿಯಿಂದ ಮೈಸೂರಿಗೆ ಕಾಲ್ನಡಿಗೆ, ಡಿಸೆಂಬರ್ 12ರಂದು ಮೈಸೂರಿನಲ್ಲಿ ಸಮಾವೇಶ, ಶಿವರಾಯ್ ಅಕ್ಕರಿಕಿ.
ಮತ್ತು ತುರುವಿಯಾಳ ಪಟ್ಟಣ ಪಂಚಾಯಿತಿ ಖಾಲಿಯಾದ 4 ಸ್ಥಾನಗಳಿಗೆ ಡಿಸೆಂಬರ್ 12ರಂದು ಚುನಾವಣೆ ನಿಗದಿ. ಇದಿಷ್ಟು ಇವತ್ತಿನ ಸುದ್ದಿ. ಪ್ರಮುಖ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಮೆಗಾ ನ್ಯೂಸ್.